ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಬಿಜೆಪಿ ಭದ್ರಕೋಟೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಮನೆ ಮಗ ಜಗದೀಶ್ ಹೊರ ಜಿಲ್ಲೆಯವರು ಎಂಬ ಮಾತಿಗೆ ಮತದಾರರು ಮನ್ನಣೆ ನೀಡಿಲ್ಲ ಅಂತ ನೂತನ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಮಂಗಳವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ಇದು ಅಭೂತಪೂರ್ವ ಇತಿಹಾಸ ನಿರ್ಮಾಣ ಮಾಡುವ ಜಯ. ಬೆಳಗಾವಿ ಜನತೆಗೆ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಎಂದರು. ಜನ ಬಹಳ ಪ್ರೀತಿ, ವಿಶ್ವಾಸ, ಆತ್ಮೀಯವಾಗಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ನಾನು ಚಿರಋಣಿ ಆಗಿರುತ್ತೇನೆ. ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಪಕ್ಷದ ಎಲ್ಲ ಧುರೀಣರು, ಎಲ್ಲ ತಾಲೂಕುಗಳ ಅಧ್ಯಕ್ಷರು, ಕಾರ್ಯಕರ್ತರು ಗಟ್ಟಿಯಾಗಿ ನಿಂತು ಬೆಂಬಲಿಸಿದ್ದರಿಂದ ನಾನು ಗೆಲ್ಲಲು ಸಾಧ್ಯವಾಗಿದೆ ಎಂದರು. ವಿರೋಧಿಗಳು ನನ್ನ ವಿರುದ್ಧ ಟೀಕೆ ಟಿಪ್ಪಣಿ ಮಾಡಿದಾಗ ಅವರಷ್ಟು ಕೆಳ ಹಂತಕ್ಕೆ ಹೋಗಿ ಟೀಕೆ ಮಾಡಲು ಹೋಗುವುದಿಲ್ಲ ಅಂತ ಹೇಳಿದೆ. ಮತದಾನದ ದಿನ 7ರಂದು ಜನ ಉತ್ತರ ಕೊಡ್ತಾರೆಂತ ತಿಳಿಸಿದೆ. ಎಲ್ಲದಕ್ಕೂ ಜನರಿಂದ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ರೀತಿಯಿಂದ ಒತ್ತು ಕೊಟ್ಟು ಕೆಲಸ ಮಾಡ್ತೀನಿ, ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಬೆಳಗಾವಿಯನ್ನ ಮಾದರಿ ಲೋಕಸಭಾ ಕ್ಷೇತ್ರ ಮಾಡ್ತೀನಿ ಅಂತ ಶೆಟ್ಟರ್ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಕ್ಷೇತ್ರದ ಜನರಿಗೆ ನಾನು ಚಿರಋಣಿಯಾಗಿದ್ದೇನೆ. ನಿಮ್ಮ ಪ್ರೀತಿ, ವಿಶ್ವಾಸವನ್ನ ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಿಮ್ಮ ಆಶಯದಂತೆ ಈ ಕ್ಷೇತ್ರವನ್ನ ಮಾದರಿ ಕ್ಷೇತ್ರ ಮಾಡಲು ಬದ್ಧನಿದ್ದೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಕೇಂದ್ರದಲ್ಲಿ ಮಂತ್ರಿಯಾಗುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಪಕ್ಷ ಯಾವ ಸಂದರ್ಭದಲ್ಲಿ ಏನೇನು ಜವಾಬ್ದಾರಿ ಕೊಟ್ಟಿದೆಯೋ ಅದನ್ನ ಮಾಡಿದ್ದೀನಿ ಎಂದರು. ಬಹುಶಃ ಬೆಳಗಾವಿಯ ಇತಿಹಾಸದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೆಚ್ಚಿನ ಒಂದು ಬಲ ತಂದಂಥ ದಿವಸ. ಇಲ್ಲಿ ಹಿಂದೆ ಸುರೇಶ್ ಅಂಗಡಿಯವರು 4 ಬಾರಿ ಇಲ್ಲಿ 4 ಬಾರಿ ಲೋಕಸಭಾ ಸದಸ್ಯರಾಗಿ ಬೆಳಗಾವಿ ಜನತೆ ಆಶೀರ್ವಾದದೊಂದಿಗೆ ಆರಿಸಿ ಬಂದಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬೈ ಎಲೆಕ್ಷನ್ನಲ್ಲಿ ಶ್ರೀಮತಿ ಮಂಗಳಾ ಅಂಗಡಿಯವರು ಸಹಿತ ಈ ಒಂದು ಕ್ಷೇತ್ರದಿಂದ ಆರಿಸಿ ಬಂದಿದ್ದಾರೆ. ಹೀಗಾಗಿ ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಗಂಡುಮೆಟ್ಟಿನ ಸ್ಥಳ ಅನ್ನುವಂಥದ್ದು ಈ ಚುನಾವಣೆಯ ಮುಖಾಂತರ ಸಹಿತ ಅದು ಪ್ರೂವ್ ಆಗಿದೆ ಅನ್ನುವಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಿ ಬಯಸ್ತಾ ಇದ್ದೇನೆ. ಒಂದು ನಾನು ಹೇಳ್ತೀನಿ, ಇವತ್ತು ನನ್ನನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಭ್ಯರ್ಥಿಯನ್ನು ಮಾಡಿದಂಥ ಸಂದರ್ಭದಲ್ಲಿ, ಇವತ್ತು ನಾನು ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ನಮ್ಮ ಶಾಸಕರು, ಮಾಜಿ ಶಾಸಕರು ಮತ್ತು ಎಲ್ಲ ನಾಯಕರುಗಳು, ಜಿಲ್ಲಾ ನಾಯಕರುಗಳು ಮತ್ತು ಕಾರ್ಯಕರ್ತರು, ಪದಾಧಿಕಾರಿಗಳು, ಪ್ರತಿಯೊಂದು ತಾಲೂಕಿನ ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಭಾಳ ಅತ್ಯಂತ ಜಗದೀಶ್ ಶೆಟ್ಟರ್ ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿ, ಅದಕ್ಕೆ ಅವರೆಲ್ಲ ಗೆಲ್ಲಿಸಬೇಕು ಅನ್ನುವಂಥ ಹಠ ತೊಟ್ಟು ಗಟ್ಟಿಯಾಗಿ ನಿಂತು ನನ್ನ ಜೊತೆ ಇವತ್ತು ಜನರ ಜೊತೆಗೆ ವಿಚಾರದಲ್ಲಿ ತೊಡಗಿ ಜನರ ಕನ್ವಿನ್ಸ್ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಶಕ್ತಿ ಏನು ಅನ್ನೋಂಥ ತೋರಿಸಿಕೊಡುವಂಥ ಕೆಲಸ ಮಾಡಿದರು. ಮತ್ತು ಈ ಹಿನ್ನೆಲೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರಿಂದ ಭಾಳ ದೊಡ್ಡ ಅಂತರದಲ್ಲಿ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಹಿಂದೆ ನನಗೆ ಸಾಕಷ್ಟು ಸಲ ಮಾಧ್ಯಮ ಮಿತ್ರರು ಮತ್ತೊಬ್ಬರು ಕೇಳಿದಾಗೂ ನಾವು ಒಂದೇ ಮಾತು ಹೇಳಿದ್ದೆ, ದೊಡ್ಡ ಅಂತರದಲ್ಲಿ ನಾನು ಗೆಲ್ತೀನಿ ಅನ್ನುವಂಥ ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದೆ. ಅದೇ ರೀತಿ 1,75,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಜನತೆಗೆ ನಾನು ಹಾರ್ದಿಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ನಾನು ಅವರಿಗೆ ಚಿರಋಣಿಯಾಗಿ ಇರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ನಾನು ಈಗ ಈ ಕಾಂಗ್ರೆಸ್ ಪಾರ್ಟಿಯವರು, ಹೊರಗಿನವರು ಮತ್ತು ಇದನ್ನೇ ಟೀಕೆ ಟಿಪ್ಪಣಿ ಬೆಳಗಿಂದ ಅದನ್ನೇ ಮಾಡ್ತಿದ್ರು. ಆದರೆ ಅದಕ್ಕೆ ಉತ್ತರ ಏನು ಅನ್ನೋದು ಇವತ್ತಿನ ಚುನಾವಣಾ ಫಲಿತಾಂಶ. ಜಗದೀಶ್ ಶೆಟ್ಟರ್ ನಮ್ಮವರು ಈ ಕೆಲಸ ಮಾಡಿದ್ದಾರೆ. ನಾನು ಮೊದಲಿಂದ ಹೇಳ್ತಾ ಇದ್ದೆ, ಇದು ನನ್ನ ಕರ್ಮಭೂಮಿ ಅಂತೇಳಿ. 30 ವರ್ಷದಿಂದ ನನಗೆ ನಂಟಿದೆ ಅಂತೇಳಿ. ನಡು ಬಿಟ್ಟಿದ್ದಾರೆ, ನಡುವಾಗಿ ಬಿಟ್ಟು ನಂಟಿದೆ ಅನ್ನುವಂಥ ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದೆ. ಇವತ್ತು ಆ ಒಂದು ಏನು ಸಂಬಂಧ ಇದೆ ಅದನ್ನು ಪ್ರೂವ್ ಮಾಡುವಂಥ ಕೆಲಸ ಬೆಳಗಾವಿಯ ಜನತೆ ಇವತ್ತು ಪ್ರೂವ್ ಮಾಡಿದ್ದಾರೆ ಮತ್ತು ಅದು ಭಾಳ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ಅವ್ರಿಗೆ ಚಿರಋಣಿಯಾಗಿದ್ದೀನಿ. ಅಷ್ಟೇ ಅಲ್ಲ, ಇಲ್ಲಿ ಬಂದಾಗ ಅವರು ತೋರಿಸಿದಂಥ ಪ್ರೀತಿ, ವಿಶ್ವಾಸ ಎಂದು ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ. ಈಗ ನನ್ನ ರಾಜಕೀಯ ಜೀವನದಲ್ಲಿ ಏನು ನಾನು ಹುಬ್ಬಳ್ಳಿ ಕ್ಷೇತ್ರದಿಂದ 6 ಸಾರಿ ಸತತವಾಗಿ ಆರಿಸಿ ಬಂದೆ. ಅಲ್ಲಿ ಯಾವ ರೀತಿ ಜನತೆ ವಿಶ್ವಾಸ, ಪ್ರೀತಿ ತೋರಿಸಿದ್ರು ಅದಕ್ಕಿಂತ ಹೆಚ್ಚು ಪ್ರೀತಿ, ವಿಶ್ವಾಸವನ್ನು ಬೆಳಗಾವಿಯ ಜನತೆ ತೋರಿಸಿದ್ದಾರೆ ಅನ್ನುವಂಥದ್ದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳಬಯಸ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ಇವತ್ತೊಂದು ದೊಡ್ಡದಾದಂಥ ಜಯ ಇವತ್ತು ನಮಗೆ ಲಭಿಸಿದೆ. ಇದರ ಮುಖಾಂತರ ಬೆಳಗಾವಿಯ ಅಭಿವೃದ್ಧಿಗೆ ಮತ್ತು ಸುರೇಶ್ ಅಂಗಡಿಯವರು ಏನು ಹಲವಾರು ಕನಸುಗಳನ್ನು ಕಂಡಿದ್ದರು, ಈಗಾಗಲೇ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇನ್ನೂ ಹಲವು ಕೆಲಸ ಕಾರ್ಯಗಳು ಮಾಡುವಂಥದ್ದು ಇದ್ದಾವೆ. ಅವುಗಳನ್ನು ಕಂಪ್ಲೀಟ್ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಮತ್ತು ಮಂಗಳಾ ಅಂಗಡಿಯವರು ಹಲವಾರು ಯೋಜನೆಗಳನ್ನು ಮಂಜೂರು ಮಾಡ್ಕೊಂಡು ಬಂದಿದ್ದರು, ಅವುಗಳನ್ನು ಕಂಪ್ಲೀಟ್ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಅಷ್ಟೇ ಅಲ್ಲ, ಇವತ್ತು ಆದಷ್ಟು ಬೇಗನೆ ಇವತ್ತು ಈ ಪ್ರೈಮ್ ಮಿನಿಸ್ಟ್ರು ಆಯ್ಕೆ ಮತ್ತೊಂದು ಎಲ್ಲ ಆದಮೇಲೆ ಆದಷ್ಟು ಬೇಗನೆ ಇಲ್ಲಿ ನಮ್ಮ ಎಲ್ಲ ಪ್ರಮುಖರು ಸಭೆಯನ್ನು ಸೇರಿ ಮತ್ತು ಎಲ್ಲ ಪ್ರಮುಖರ ಜೊತೆ ಚಿಂತನೆಯನ್ನು ಮಾಡಿ
ಒಂದು ವಿಷನ್ ಡಾಕ್ಯುಮೆಂಟು ನಾನು ತಯಾರು ಮಾಡ್ತೀನಿ. ಬೆಳಗಾವಿ ಯಾವ ರೀತಿ ಸುಂದರ ನಗರವನ್ನು ಮಾಡಬೇಕು, ಇನ್ನೂ ಹೆಚ್ಚು ಉತ್ತಮವಾದಂಥ ನಗರ ಮಾಡಬೇಕು, ಅದಕ್ಕೆ ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಮತ್ತು ಅದಕ್ಕೆ ಇರುವಂಥ ಕಾರ್ಯಸೂಚಿ ಏನು, ಮತ್ತು ಅದೇ ರೀತಿ ಬೆಳಗಾವಿಯ ಗ್ರಾಮೀಣ ಭಾಗದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿ ಹೊಸ ಉದ್ಯಮಗಳನ್ನು ತೆಗಿಬೇಕು, ಯಾವ ರೀತಿ ಉದ್ಯೋಗಾವಕಾಶಗಳು ಕ್ರಿಯೇಟ್ ಮಾಡಬೇಕು, ಬೆಳಗಾವಿಯಲ್ಲಿ ಇನ್ನೂ ಹೆಚ್ಚು ಉದ್ಯೋಗಾವಕಾಶ ಕ್ರಿಯೇಟ್ ಮಾಡಲಿಕ್ಕೆ ಏನೇನು ಅವಕಾಶ ಇದ್ದಾವೆ ಅದೆಲ್ಲವನ್ನೂ ಮಾಡಿಕೊಂಡು ಒಂದು ದೊಡ್ಡದಾದಂಥ ಒಂದು ವಿಷನ್ ಇಟ್ಕೊಂಡು ಬೆಳಗಾವಿ ಬರುವಂಥ ದಿವಸಗಳಲ್ಲಿ ಒಂದು ಸೆಂಟರ್ ಪಾಯಿಂಟ್, ಇಡೀ ರಾಜ್ಯದ ಒಂದು ಸೆಂಟರ್ ಸ್ಟೇಜಿಗೆ ತರುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋಂಥ ಮೊದಲು ಪ್ರಾಮಿಸ್ ಮಾಡಿದ್ದೆ, ಇವತ್ತು ಪ್ರಾಮಿಸ್ ಮಾಡಿದೆ. ಆ ಅವಕಾಶವನ್ನು ಇವತ್ತು ಬೆಳಗಾವಿ ಜನತೆ ನನಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವ್ರು ಚಿರಋಣಿಯಾಗಿರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದಿಸ್ತೀನಿ. ನಮ್ಮೆಲ್ಲ ಪ್ರಮುಖ ನಾಯಕರು ಸಹಿತ ಅಭಿನಂದನೆ ಸಲ್ಲಿಸಿ ಸರ್ ಇಲ್ಲಿ ನನಗೆ ಕೇಳಿದವರು ಇವರೇ ಅಲ್ಲ ಆದರೆ ಮುಂದೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಶ್ರದ್ಧಾ ಕ್ಷೇತ್ರವರು ಬಿಜೆಪಿ ಅಭ್ಯರ್ಥಿ ಆಗ್ಬೋದಂತೆ. ಈ ಅಸೆಂಬ್ಲಿ ಇಲೆಕ್ಷನ್ ಅಲ್ಲ, ಈ ಪಾರ್ಲಿಮೆಂಟ್ ಜಸ್ಟ್ ಈಗ ಇಲೆಕ್ಷನ್ ಮುಗಿದ ಮುಂದೆ ಅಸೆಂಬ್ಲಿ ಇಲೆಕ್ಷನ್ ಯಾರು ಏನು ಈಗ ಚರ್ಚೆ ಮಾಡ್ತೀವಿ ನಾವು. ಇಲ್ಲ ಒಂದು ಅಲ್ಲ ಹೇಳ್ರಿ ನಾವು ತಾವು ಒಬ್ಬರು ಕೇಳಿ ಅಲ್ಲ ನೋಡಿ, ಒಂದು ನಾನು ಹೇಳ್ತೇನೆ, ಮೋದಿಜಿಯವರು ಇತ್ತೀಚೆಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದರು 400 ಪಾರ ಅಂತ ಯಾಕೆ ಹೇಳಿದೆ ಅನ್ನುವಂಥ ಕಾರಣಲ್ಲೂ ಹೇಳಿದರು. ಈ ರೀತಿ ಹೇಳಿಕೆಗಳ ಮುಖಾಂತರ ವಿರೋಧ ಪಕ್ಷಗಳು ಈ 400 ಹೆಚ್ಚಿಗೆ ಬರ್ತವೋ ಕಡಿಮೆ ಬರ್ತವೋ ಅದರ ಚರ್ಚೆಯಲ್ಲಿ ಮುಳುಗಿದ್ರು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆ ಹಿನ್ನೆಲೆಯಲ್ಲಿ ದೊಡ್ಡ ಒಂದು ವಿಶ್ವಾಸ ಬರಲಿಕ್ಕೆ ಆ ರೀತಿಯಾದ ಹೇಳಿಕೆ ಕೊಟ್ಟಿರ್ತಾರೆ. ಮತ್ತು ಆ ಗುರಿಯನ್ನು ಮುಟ್ಟುವ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ನಾವು ಮಾಡಿದ್ದೇವೆ ಮತ್ತು ಕ್ಲಿಯರ್ ಆಗಿ ಮೆಜಾರಿಟಿ ಅಂತೂ ಬಂದೇ ಬರ್ತದೆ, ಪ್ರಶ್ನೆಯೇ ಇಲ್ಲ. NDA ಮತ್ತು ನರೇಂದ್ರ ಮೋದಿಯವರು ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿ ಆಗೋದು ನಿಶ್ಚಿತ. ಅಲ್ಲ ಅವರು ಸರ್ ಅಲ್ಲ ತಿಳಿಸಿಡ್ರಿ ಅವ್ರು ಏನು ಹೇಳಿದ್ದು ಅಲ್ಲ ಪ್ರಧಾನಮಂತ್ರಿ ಏನು ಹೇಳಿದ್ದು 370 ಹೇಗೆ ಬಂತು ಹೇಳಿದ್ರು ಅವ್ರು 370 ಫಿಗರ್ ಹೇಗೆ ಬಂತು ಹೇಳಿದ್ರು. ನೋಡಿ, ಈಗ ಅದ್ರ ಬಗ್ಗೆ ಇಲೆಕ್ಷನ್ ಚುನಾವಣೆ ನಂತರ ಪರಾಮರ್ಶೆ ಅದು ಇಲ್ಲೇ ಬೆಳಗಾವಿಯಲ್ಲಿ ನಾವು ಪರಾಮರ್ಶೆ ಮಾಡಲಿಕ್ಕೆ ಆಗೋದಿಲ್ಲ. ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥದ್ದು, ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನೇತೃತ್ವದಲ್ಲಿ ನಡೆಯುವಂಥದ್ದು, ಅದು ಕೆಲಸ ಮಾಡೇ ಮಾಡ್ತಾರೆ. ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ನಡೀತದೆ. ಈಗ ರಾಮ ಮಂದಿರ ಮತ್ತು ಆರ್ಟಿಕಲ್ 370 ಎಲ್ಲ ತೆಗೆದ ಸಂಖ್ಯೆ ಈ ದೇಶದ ಎಲ್ಲ ಇದು ಸಂಖ್ಯೆಯನ್ನು ಬಿಜೆಪಿ ಕಡಿಮೆ ಆಯಿತು. ನೋಡಿ, ಒಂದೊಂದು ಅಜೆಂಡಾ ಇಟ್ಕೊಂಡು ನಾವು ಕೆಲಸ ಮಾಡಿದ್ದೀವಿ. ಮಾಡಿದಾಗ ಜನ ಕೆಲವು ಹೋಗ್ತಾರೆ, ಕೆಲವು ಹೋಗ್ಲಿಕ್ಕಿಲ್ಲ. ಆದರೆ ಇಷ್ಟೆಲ್ಲ ಆದ ಮೇಲೂ ಹಿಂದೆ UPA ಸರ್ಕಾರ ಇತ್ತು, 1ನೇ ಬಾರಿ ಬಂದ ಅಧಿಕಾರ, 2ನೇ ಬಾರಿ ಬಂದಾಗ ಅಲಯನ್ಸ್ ಸರ್ಕಾರ ಇತ್ತು. ನೀವು ಕಾಂಗ್ರೆಸ್ ಕ್ಲಿಯರ್ ಮೆಜಾರಿಟಿ ಇಲ್ಲೇ ಇಲ್ಲ. 1ನೇ ಬಾರಿ ಬಂದಾಗ ಕ್ಲಿಯರ್ ಮೆಜಾರಿಟಿ ಇಲ್ಲ, ಅಲಯನ್ಸ್ ಮಾಡಿ 2 ಸಲ 10 ವರ್ಷ ಅಧಿಕಾರ ಮಾಡಿದ್ರು. ಆದರೆ ಮೋದಿಯವರು 2 ಸಲ ಅಧಿಕಾರ ಮಾಡಿ 10 ವರ್ಷ ಅಧಿಕಾರ ಮಾಡಿದಾಗೂ ಕ್ಲಿಯರ್ ಮೆಜಾರಿಟಿಲೇ ಬಂದದ. ಬಿಜೆಪಿ ಮೆಜಾರಿಟಿಲೇ ಬಂದದ, NDA ಮೆಜಾರಿಟಿಲೇ ಬಂದದ. ಇವತ್ತು ಸದ್ಯಕ್ಕೆ ಇಷ್ಟೆಲ್ಲ ಆದಮೇಲೆ NDA ಇವತ್ತು ಮೆಜಾರಿಟಿ ಬರ್ತದೆ, ಅದ್ರ ಪ್ರಶ್ನೆಯಲ್ಲಿ ಸಾಯಂಕಾಲ ಮಟ್ಟ ಈ ಮತ ಎಣಿಕೆ ನಡೀತದೆ. ಇನ್ನೂ ಎಷ್ಟೋ ಸ್ಥಳಗಳಲ್ಲಿ ರಿಸಲ್ಟ್ ಬಂದಿಲ್ಲ. ಅದಾದಮೇಲೆ ಕ್ಲಿಯರ್ ಮೆಜಾರಿಟಿ ಬರ್ತದೆ. ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗೋದು ನಿಶ್ಚಿತ. ಅಭಿವೃದ್ಧಿ ನಿಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಜನ ತಾರತಮ್ಯ ಇದೆ. ಹುಬ್ಬಳ್ಳಿಯವರಾಗಿ ಮತ್ತು ಹುಬ್ಬಳ್ಳಿಗೆ ಒತ್ತು ಕೊಡ್ತೀರೋ ಬೆಳಗಾವಿಗೆ ಒತ್ತು ಕೊಡ್ತೀರೋ ಅಂತ ಒಂದು ನಾನು ಹೇಳ್ತೀನಿ, ಯಾವ ಕ್ಷೇತ್ರ ನಮ್ಮನ್ನು ಆರಿಸ್ಕೊಳ್ತಾರೆ ಆ ಜನತೆಗೆ ನಾನು ಋಣಿಯಾಗಿರ್ತೀನಿ. ಆ ಕ್ಷೇತ್ರದ ಅಭಿವೃದ್ಧಿ ಮಾಡೋದು ನನ್ನ ಪ್ರಥಮ ಆದ್ಯತೆ. ಆ ಕೆಲಸವನ್ನು ಬೆಳಗಾವಿ ಅಭಿವೃದ್ಧಿಗೆ ನಾವು ಒತ್ತು ಕೊಡುವಂಥ ಕೆಲಸ ನಾವು ಮಾಡೇ. ಜವಾಬ್ದಾರಿ ಏನು ಕೊಡ್ತಾರೆ ಅದ್ರ ಮೇಲೆ ನಾನು ಮೊದಲಿಂದ ಹೇಳ್ಕೊಂಡಿದ್ದೀನಿ. ನಾನು ಯಾವಾಗ ಪಕ್ಷದವ್ರು ಏನು ಜವಾಬ್ದಾರಿ ಕೊಡ್ತಾರೆ ಆ ಕೆಲಸವನ್ನು ನಾನು ಮಾಡ್ತೀನಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಗೆಲುವಿಗೆ ಏನಾರ ಗ್ಯಾರಂಟಿ ಯೋಜನೆಗಳು ಅಡ್ಡಿ ಅದಾವ ಏನು ಸರ್? ಎಲ್ಲಿ ಬೆಳಗಾವಿ ನಿಮ್ಮ ನಾವು ಹೇಳಿದಿಲ್ಲ, ಇದನ್ನು ತಕ್ಷಣವೇ ಇವತ್ತು ಹೇಳಿಕ್ಕಾಗೋಲ್ಲ. ಇನ್ನೂ ಸಾಯಂಕಾಲವರೆಗೆ ಮತ್ತು ಎಣಿಕೆ ಪೂರ್ಣ ಆಗಬೇಕು, ಎಲ್ಲ ಆಗಬೇಕು. ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಏನೇನು ಎಲ್ಲೆಲ್ಲಿ ಯಾವ ರೀತಿ ಟ್ರೆಂಡ್ ಇದೆ ಇದೆಲ್ಲ ಪರಾಮರ್ಶೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ನೋಡ್ಕೊಂಡು ಹೇಳ್ತೇವೆ. ಸರ್ ಗ್ಯಾರಂಟಿ ವಿಫಲ ಆಯ್ತಾ ಅಂತ ಕಾಂಗ್ರೆಸ್? ಯಾವುದು ಕಾಂಗ್ರೆಸ್ ಗ್ಯಾರಂಟಿ ವಿಫಲ ಆಯ್ತಾ ಅಂತ ನೋಡಿ, ಅವ್ರಿಗೆ ಇಷ್ಟು ಸೀಟ್ಗಳು ಬಂದಿದ್ರೆ ದೊಡ್ಡ ಮಾತು ಅಂತ ಹೇಳ್ತಾರೆ. ಈಗ ಪ್ರತಿಪಕ್ಷ ಏನು ಕೆಲಸ ಮಾಡಿದ್ದಾರೆ ಅವರು? ಹಿಂದೆಲ್ಲ ಸಮ್ಮಿಸಲಿಂದ್ಕೊಂಡು ಬಂದಾರ ಅವರು, ಮತ್ತು ಅವರಲ್ಲಿ ಯುನಿಟಿ ಇಲ್ಲ. ಇವರು ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಸು ಒಂದಾಗಲೇ ಇಲ್ಲ. ಎಲ್ಲ ಎಲ್ಲಿ ಒಂದಾಗಿದ್ದಾರೆ ಅವರು? ಇವತ್ತು ನಾಳೆ ಮತ್ತೆ ಕಿತ್ತಾಟ ಚಾಲು ಅವ್ರದೊಳಗೆ. ಹೀಗಾಗಿ ಈ ಅಪೋಸಿಷನ್ ಯುನಿಟಿ ಅನ್ನೋದು ಉಳಿದಿಲ್ಲ. ಮತ್ತು ಕಾಂಗ್ರೆಸ್ ಪಾರ್ಟಿ ಅಸ್ತಿತ್ವ ಕಳ್ಕೊತಾ ಇದೆ ಮತ್ತು ಇನ್ನೂ ಕಳ್ಕೊತಾ ಇದೆ, ಅದೇನು ಪ್ರಶ್ನೆಯೇ ಇಲ್ಲ. ಇವತ್ತು ಹೇಳ್ತಿದ್ರು ಅವರು, ಸಿದ್ದರಾಮಯ್ಯನವರು ಯಾರು ಉಪಮುಖ್ಯಮಂತ್ರಿಗಳು ಏನು ಹೇಳ್ತಿದ್ರು, 18ರಿಂದ 20 ಸ್ಥಾನ ಗ್ಯಾರಂಟಿ ಅಂತ ಹೇಳ್ತಿದ್ರು. ಮತ್ತು ಗ್ಯಾರಂಟಿ ಯಾಕೆ ಬಂತು?
ಮತ್ತು ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿ ಇಷ್ಟೆಲ್ಲ ಬರ್ತಾವಂತಂದಿದ್ರು. ಹಾಗಾದ್ರೆ ಯಾಕಂದ್ರೆ ಜಾರಿ ಆಗಲಿಲ್ಲೋ ಏನು ಅದ್ರ ಬಗ್ಗೆ ಇದ್ರ ಬಗ್ಗೆ ಪರಾಮರ್ಶೆ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಭಾಳ ಓವರ್ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ. ಏನಾಯಿತು ರಿಸಲ್ಟು? ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.